ಇವತ್ತು ನಾವು ಭೂ ಸಂಪನ್ಮೂಲಗಳು ಎಂಬ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ. ಸಂಪನ್ಮೂಲಗಳು ಅಂತ ಹೇಳುವಾಗ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ಸಂಪನ್ಮೂಲಗಳ ಅಂದ್ರೆ ಯಾವುದನ್ನು ಬಳಸಿಕೊಂಡು ನಾವು ನಮ್ಮ ಜೀವನವನ್ನು ನಿರ್ವಹಿಸ್ತೇವೆ ಅವುಗಳು ಸಂಪನ್ಮೂಲಗಳಾಗುತ್ತವೆ. ಈಗ ಲ್ಯಾಂಡ್ ಹೇಗೆ ಸಂಪನ್ಮೂಲ ಆಗುತ್ತೆ ಅದನ್ನು ನಾನು ನಿಮಗೆ ಮುಂದೆ ವಿವರಿಸ್ತಿದ್ದೇನೆ. ಇಷ್ಟು ಟಾಪಿಕ್. ಈಗ ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಭೂ ಅವನತಿ ಅಂದ್ರೆ ಅದರ ಫಲವತ್ತತೆ ಇತ್ಯಾದಿಗಳು ನಾಶವಾಗುವುದಕ್ಕೆ ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳೋದು. ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮೀಕರಣ, ಇಷ್ಟು ಟಾಪಿಕ್ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಈಗ ಲ್ಯಾಂಡ್ ಅಥವಾ ಲ್ಯಾಂಡ್ ರಿಸೋರ್ಸಸ್ ಅಂದ್ರೆ ಏನು? ಈಗ ನಮಗೆ ಕನ್ಫ್ಯೂಷನ್ ಇರುತ್ತೆ, ಲ್ಯಾಂಡ್ ರಿಸೋರ್ಸಸ್ ಅಂದ್ರೆ ಏನು ಅಂತೇಳಿ. ನಾವು ಈ ಕೆಳಗಿನ ಅಂಶಗಳನ್ನು ಗಮನಿಸಿದ್ರೆ ನಮ್ಮ ಸಂಶಯ ಡೌಟ್ ನಿವಾರಣೆ ಆಗುತ್ತೆ. ಆ ಲ್ಯಾಂಡ್ ರಿಸೋರ್ಸಸ್ ಅಂತ ಹೇಳುವಾಗ ಏನೆಲ್ಲ ಬರುತ್ತೆ? ಒಂದು ಬಯೋಸ್ಪಿಯರ್ ಅಂದ್ರೆ ಜೀವಗೋಳ, ಅಂದ್ರೆ ಎಲ್ಲಿ ನಾವು ಭೂಮಿ ಮೇಲೆ ಜೀವಿಗಳನ್ನು ಕಾಣ್ತೇವೋ ಅದು ಜೀವಗೋಳ ಅಂತ ಹೇಳ್ತೇವೆ. ಅಂದ್ರೆ ನಾವು ನಿಂತಿರುವ ಒಂದು ಮೇಲ್ಮೈಯ ಮೇಲ್ಗಡೆ, ಸ್ವಲ್ಪ ಮೇಲ್ಗಡೆ ಮತ್ತು ಸ್ವಲ್ಪ ಕೆಳಗಡೆ, ಅಂದ್ರೆ ಅದರ ಕೆಳಗೆ ಇರುವಂತಹ ಪ್ರದೇಶವನ್ನು ಬಯೋಸ್ಪಿಯರ್ ಅಂತ ಹೇಳ್ತೇವೆ. ಅಂದ್ರೆ ಈಗ ನದಿಗಳು, ಸರೋವರಗಳು ಮತ್ತೆ ಇತ್ಯಾದಿ ಒಂದು ವೆಟ್ ಪ್ಲೇಸಸ್ ಅವುಗಳು, ಮತ್ತೆ ನಿಯರ್ ಸರ್ಫೇಸ್ ಸೆಡಿಮೆಂಟರಿ ಲೇಯರ್ಸ್ ಅಂದ್ರೆ ಸಂಚಿತ ಶಿಲಾಪದರಗಳು ಇರುವಂತಹ ಪ್ರದೇಶಗಳು, ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲ ಇರುವಂಥದ್ದು, ಮತ್ತೆ ಮಣ್ಣು, ಭೂಮಿ ಮೇಲಿರುವ ಮಣ್ಣು, ಬೇರೆ ಬೇರೆ ತರದ ಭೂಪ್ರದೇಶದ ರೂಪಗಳು ಅಂದ್ರೆ ಸಣ್ಣ ಸಣ್ಣ ಗುಡ್ಡಗಳು, ಬೆಟ್ಟಗಳು, ಇವುಗಳೆಲ್ಲ ಸೇರಿಕೊಂಡು ಇವುಗಳನ್ನು ನಾವು ಒಟ್ಟಾಗಿ ಹೇಳುವುದಂದ್ರೆ ಭೂ ಸಂಪನ್ಮೂಲಗಳು ಅಥವಾ ಲ್ಯಾಂಡ್ ರಿಸೋರ್ಸಸ್. ಯಾಕಂದ್ರೆ ನಾವು ಒಂದು ಕಾನ್ಸೆಪ್ಟ್ ಕಲಿಯುವಾಗ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಸಸ್ಯಗಳು ಇರುವ ಪ್ರದೇಶ ಇದು ಭೂ ಸಂಪನ್ಮೂಲ. ಸರೋವರಗಳು ಸೇರುತ್ತೆ ಆ ಥರ ಒಂದು, ಮತ್ತೆ ಮೇಲ್ಪದರಗಳು, ಇವುಗಳ ಸೇರ್ಕೊಂಡು ಒಂದು ಭೂ ಸಂಪನ್ಮೂಲ ಅಂತ ನಾವು ಕಾಣ್ತೇವೆ. ಈಗ ಭೂಮಿ ನಾನು ಸಂಪನ್ಮೂಲ ಅಂತ ಹೇಳಿದ್ದೇನೆ. ಸಂಪನ್ಮೂಲ ಅಂತ ಹೇಳುವಾಗ ಭೂಮಿಯನ್ನು ಉಪಯೋಗಿಸಿಕೊಂಡು ನಮ್ಮ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ನಾವು ಆಹಾರವನ್ನು ಪಡೆಯುತ್ತೇವೆ, ನಾರು ಇತ್ಯಾದಿ, ಮತ್ತೆ ಇಂಧನವನ್ನು ಪಡೆಯುತ್ತೇವೆ. ಮತ್ತೆ ಅದು ಜೀವಿಗಳಿಗೆ ಒಂದು ವಾಸಸ್ಥಾನವಾಗಿರ್ತದೆ. ಲ್ಯಾಂಡ್ ರಿಸೋರ್ಸಸ್ ಈಗಾಗಲೇ ನಾನು ವಿವರಿಸಿದ್ದೇನೆ. ಅಂದ್ರೆ ಇವುಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇವುಗಳು ಪ್ರಾಣಿ ಪಕ್ಷಿಗಳು ಇತ್ಯಾದಿಗಳಿಗೆ ಒಂದು ಆವಾಸ ಸ್ಥಾನವಾಗಿ ನಿಲ್ಲುತ್ತವೆ. ಮಾತ್ರವಲ್ಲ, ಈ ಭೂಮಿಯ ಕೆಳಗೆ ಖನಿಜಗಳಿರುತ್ತೆ, ಮತ್ತೆ ಕಚ್ಚಾ ವಸ್ತುಗಳಿರುತ್ತವೆ. ಇವುಗಳು ಮನುಷ್ಯನ ಉಪಯೋಗಕ್ಕಾಗಿ ಇರ್ತವೆ. ಇದು ಒಂದು ಲ್ಯಾಂಡ್ ರಿಸೋರ್ಸಸ್ ಅಥವಾ ಲ್ಯಾಂಡ್ ರಿಸೋರ್ಸಸ್ ಮಾನವನ ಮತ್ತು ನೈಸರ್ಗಿಕ ಚಟುವಟಿಕೆಗಳಿಗೆ ಒಂದು ಅವಕಾಶವನ್ನು ಒದಗಿಸಿಕೊಡುತ್ತದೆ. ಅಂದ್ರೆ ಇದೆಲ್ಲ ಇರುವುದು ಈ ಫುಡ್ ಇರುವಂಥದ್ದು, ಫೈಬರ್, ಫ್ಯೂಯಲ್, ಮತ್ತೆ ಈ ಒಂದು ಜೀವಿಗಳು ಇರುವಂಥದ್ದು ನೆಲದ ಮೇಲೆ, ಅವುಗಳಿಗೆ ಒಂದು ಆವಾಸ ಸ್ಥಾನವನ್ನು ಒದಗಿಸಿಕೊಡುತ್ತದೆ. ಮಾತ್ರವಲ್ಲ, ನಾವು ನಿಲ್ಲಿಕ್ಕೆ, ಉಳ್ಕೊಳ್ಳಿಕ್ಕೆ ಮಾತ್ರ ಇವು ಆವಾಸ ಕೊಡುವುದಲ್ಲ, ಉದ್ಯಮಗಳನ್ನು, ಕಾರ್ಖಾನೆಗಳನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಅಥವಾ ಮನರಂಜನೆ, ಅಂದ್ರೆ ಈಗ ನಾವು ಬೇರೆ ಬೇರೆ ತರದ ಮನರಂಜನೆಗಳನ್ನು ಪಡೀಲಿಕ್ಕೆ ನಾವು ಭೂಮಿ ಮೇಲೆ, ಈಗ ಸಿನಿಮಾ ಥಿಯೇಟರ್ ಇರ್ಬೋದು ಅಥವಾ ಹೊರಗಿನ ಒಂದು ಬಯಲುರಂಗ ಮಂಟಪ ಇರಬಹುದು, ಇವುಗಳನ್ನೆಲ್ಲ, ಅಥವಾ ನಾವೊಂದು ಟೂರಿಗೆ ಹೋಗಿ, ಪಿಕ್ನಿಕ್ ಹೋಗಿ ಮನರಂಜನೆ ಮಾಡಿಕೊಳ್ಳಿಕ್ಕೆ, ಇದೆಲ್ಲಕ್ಕೆ ಅವಕಾಶ ಕೊಡುವಂಥದ್ದು ಏನಂದ್ರೆ ಭೂ ಸಂಪನ್ಮೂಲ. ಮಾತ್ರವಲ್ಲ, ಭೂಮಿ ಮೇಲೆ ಜೀವಿಗಳು ಚಲನೆ ಮಾಡ್ತಾನೆ ಇರುತ್ತೆ. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅದು ಚಲನೆಯನ್ನು ಪ್ರೋತ್ಸಾಹ ಮಾಡುತ್ತೆ. ಅಂದ್ರೆ ಈಗ ನೀರಿನಲ್ಲಿ ಇರುವಂತದ್ದು ನೀರಿನಲ್ಲಿ ಚಲಿಸ್ತದೆ, ಅದರದ್ದು ಭೂಮಿಗೆ ಬಂದಾಗ ಅದರ ಚಲನೆಗೆ ಅದು ಅಡ್ಡಿ ಆಗುತ್ತೆ. ಅಂದ್ರೆ ಹೀಗೆ ಕೆಲವು ಜೀವಿಗಳಿಗೆ ಅದು ಸಹಾಯ ಮಾಡುತ್ತದೆ, ಕೆಲವು ಜೀವಿಗಳಿಗೆ ಒಂದು ಚಲನೆಗೆ ಅಡ್ಡಿ ಮಾಡುತ್ತೆ. ಈಗ ಆನೆ ಅಂತ ಹೇಳುವಾಗ ಅದು
ಎತ್ತರ ಪ್ರದೇಶಕ್ಕೆ ಹತ್ತಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಒಂದು ಸಮತಟ್ಟಾದ ಪ್ರದೇಶ ಇದ್ರೆ ಮಾತ್ರ ನಡ್ಕೊಂಡು ಹೋಗುತ್ತೆ. ಹಾಗೆ ಈ ತರ ಒಂದು ಜೀವಿಗಳ ಚಲನೆಗೆ ಅದು ಸಹಕಾರ ಅಥವಾ ಅಡ್ಡಿಯನ್ನು ಉಂಟು ಮಾಡುತ್ತದೆ. ಈಗ ನಾವು ನೋಡ್ಬೇಕಾಗಿರುವಂತದ್ದು ನಮ್ಮ ದೇಶದಲ್ಲಿ ಈ ಭೂ ಸಂಪನ್ಮೂಲ ಅಥವಾ ನೆಲವನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ತಿದ್ದೇವೆ ಅಂತ ಹೇಳಿ. ಒಂದೇನಂದ್ರೆ ಭೂಮಿಯಲ್ಲಿ ಕಾಡುಗಳಿವೆ, ಕಾಡಿನ ಪ್ರದೇಶ, ಅರಣ್ಯ ಪ್ರದೇಶ ಅಂತ ಏನು ಹೇಳ್ತೇವೆ, ಭೂಮಿ ಮೇಲೆ ಅರಣ್ಯ ಇರುತ್ತೆ, ಅದು ಒಂದು ಆ ರೀತಿಯ ಒಂದು ಉಪಯೋಗ ಆಗುತ್ತೆ. ಮತ್ತೆ ಎಷ್ಟೋ ಭೂಮಿ ಕೃಷಿಗೆ, ಅದರಲ್ಲಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೃಷಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಭೂಮಿ ಒಂದಷ್ಟಿದೆ. ಒಂದಷ್ಟು ಪ್ರದೇಶದಲ್ಲಿ ಕಾಡುಗಳಿವೆ, ಒಂದಷ್ಟು ಪ್ರದೇಶಗಳಲ್ಲಿ ಪ್ರದೇಶ ಸಾಗುವಳಿಗೆ ಅಂದ್ರೆ ಕೃಷಿಗೆ ಅನುಕೂಲ ಅಂದ್ರೆ ಅಸಾಧ್ಯವಾದ ಪ್ರದೇಶ ಇರುತ್ತೆ. ಮತ್ತೊಂದು ಏನಾಗುತ್ತೆ ಅಂದ್ರೆ ಅದನ್ನು ಕೃಷಿಗೆ ಉಪಯೋಗಿಸಿಕೊಳ್ಬಹುದು, ಆದರೆ ಪಾಳು ಬಿದ್ದಿರುತ್ತದೆ. ಕೃಷಿಗೆ ಉಪಯೋಗಿಸಿಕೊಳ್ಬಹುದು, ಆದರೆ ಅದನ್ನು ಪಾಳು ಬಿದ್ದಿರ್ತದೆ, ಅಂದ್ರೆ ಒಂದು ತ್ಯಾಜ್ಯ ಭೂಮಿ ಆಗಿರ್ತದೆ. ಮತ್ತೆ ಇರುವಂತದ್ದು ಫಾಲೋ ಲ್ಯಾಂಡ್ ಅಂದ್ರೆ ಪಾಳು ಭೂಮಿ ಅಂದ್ರೆ ಅದ್ರಲ್ಲಿ ಏನು ಬೆಳಿಲಿಕ್ಕೆ ಆಗುದಿಲ್ಲ. ಮತ್ತೆ ಸ್ವಲ್ಪ ಭೂಮಿಯಲ್ಲಿ ಇರುವಂತದ್ದು ನಾವು ಎಷ್ಟು ಒಂದು ಜಾಗದಲ್ಲಿ ನಾವು ಬಿತ್ತನೆ ಮಾಡಬಹುದು ಅಷ್ಟು. ಒಂದಷ್ಟು ಪ್ರದೇಶ ಬಿತ್ತನೆ ಮಾಡಬಹುದು, ಅಥವಾ ಕೆಲವು ಪ್ರದೇಶದಲ್ಲಿ ನಾವು ಸಾಗುವಳಿ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಪಾಳು ಭೂಮಿ ಇರುತ್ತೆ. ಅಂದ್ರೆ ಲ್ಯಾಂಡ್ ಯಾವ ತರ ಉಪಯೋಗ ಆಗುತ್ತಾ ಇದೆ ಅಂತ ಹೇಳಿ, ಅಂದ್ರೆ ನಮ್ಮ ದೇಶದಲ್ಲಿ ಈಗ ಕೆಲವು ಕಡೆ ಕಾಡು ಇದೆ, ಕೆಲವು ಕಡೆ ನಾವು ಕೃಷಿ ಮಾಡಬಹುದು, ಕೆಲವು ಕಡೆ ಕೃಷಿ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಕಡೆ ಪಾಳು ಭೂಮಿ ಇರುತ್ತೆ. ಈ ತರ ಒಂದು ಭೂಮಿಯ ಉಪಯೋಗಗಳು ಈ ತರ ಇರುತ್ತೆ. ಈಗ ಲ್ಯಾಂಡ್ ಯೂಸ್ ಚೇಂಜ್ ಅಂದ್ರೆ ಏನು? ಭೂಮಿಯನ್ನು ಉಪಯೋಗಿಸಿದ್ರೆ ಅದರಲ್ಲಿ ಆಗೋ ಬದಲಾವಣೆ. ನಾವು ಭೂಮಿಯನ್ನು ಉಪಯೋಗಿಸ್ಕೊಳ್ತೇವೆ ಯಾಕಂದ್ರೆ ಮನೆ ಕಟ್ಟಲಿಕ್ಕೆ ಉಪಯೋಗಿಸ್ಕೊಳ್ತೇವೆ, ಮತ್ತೆ ಕಾರ್ಖಾನೆಗಳಿಗೆ ಉಪಯೋಗಿಸ್ಕೊಳ್ತೇವೆ. ಆ ತರ ಮಾಡೋದ್ರಿಂದ ಏನು ಅದರ ಪರಿಣಾಮ ಆಗುತ್ತೆ? ಈಗ ಕಾಡುಗಳನ್ನು ಕಡಿತೇವೆ, ಮರಗಳನ್ನು ಉಪಯೋಗಿಸಿಕೊಂಡು ಕಚ್ಚಾ ವಸ್ತುಗಳನ್ನು ಭೂಮಿಯನ್ನು ಉಪಯೋಗಿಸಿಕೊಂಡು ಖನಿಜಗಳು, ಕಚ್ಚಾ ವಸ್ತುಗಳನ್ನು ಮಾಡಿಕೊಂಡು ನಮ್ಮ ಬೇರೆ ಬೇರೆ ಉತ್ಪಾದನೆ ಮಾಡ್ತೇವೆ, ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುತ್ತೇವೆ. ಇದರಿಂದ ಏನು ಅದು ವ್ಯತಿರಿಕ್ತ ಪರಿಣಾಮ, ಋಣಾತ್ಮಕ ಪರಿಣಾಮ ಭೂಮಿ ಮೇಲೆ ಆಗುತ್ತೆ ಅಂತೇಳಿ. ವಾಟರ್ ಸೈಕಲ್ ಅಂದ್ರೆ ನೀರಿನ ಚಕ್ರ ಏನಾಗುತ್ತಂದ್ರೆ ನೀರಿನ ಚಕ್ರ ಅಂದ್ರೆ ಮಳೆ ಬಂದು ಭೂಮಿಗೆ ಸೇರೋದು, ಭೂಮಿಯಿಂದ ನೀರು ಪುನಃ ಮೇಲಕ್ಕೆ, ಸೂರ್ಯನಿಂದ ಮೇಲಕ್ಕೆ ಹೋಗೋದು. ಈ ಸೈಕಲ್ ಇರುತ್ತಲ್ಲ, ಅದರ ಮೇಲೆ ಅದು ದುಷ್ಪರಿಣಾಮ ಬೀರುತ್ತದೆ. ಅಂದ್ರೆ ಸರಿಯಾಗಿ ಇದು ಭೂಮಿಯ ಉಪಯೋಗ ಆಗಲಿಲ್ಲ ಅಂದ್ರೆ, ಅದು ಒಂಥರ ಡ್ರೈ ಆದ್ರೆ ಆಗ ಏನಾಗುತ್ತೆ ಅಂದ್ರೆ ನೀರಿನ ಸೈಕಲ್, ವಾಟರ್ ಸೈಕಲ್ ಮೇಲೆ ಪರಿಣಾಮ ಬೀರುತ್ತೆ. ವಾಟರ್ ಸೈಕಲ್ ಅಂದ್ರೆ ಮೇಲಿಂದ ಮಳೆ ಬರುತ್ತೆ, ಅದು ಭೂಮಿ ಸೇರುತ್ತೆ, ಭೂಮಿಯಿಂದ ಪುನಃ ಸೂರ್ಯನ ಶಾಖದಿಂದಾಗಿ ಪುನಃ ವಾತಾವರಣ ಸೇರುತ್ತೆ. ಇದು ನೀರಿನ ಚಕ್ರ ಅಂತ ನಾವು ಹೇಳ್ಬೋದು. ಮತ್ತೇನಾಗುತ್ತಂದ್ರೆ ಕಾಡು ಇಲ್ಲ ಅಂದ್ರೆ, ಭೂಮಿ ಮೇಲೆ ಕಾಡು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅಂತರ್ಜಲದ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಕಾಡು ಈ ಮರದ ಬೇರು ನೀರನ್ನು ಹಿಡಿದಿಟ್ಕೊಳ್ತದೆ. ಒಂದು ಪ್ರದೇಶದಲ್ಲಿ ಹಸಿರು ಅಂದ್ರೆ ಒಂದು ಹುಲ್ಲುಗಾವಲಿರ್ಬೋದು ಅಥವಾ ಒಂದು ಮರಗಿಡಗಳಿರ್ಬೋದು, ಹಾಗಿದ್ರೆ ನೀರು ಏನಾಗುತ್ತೆ ಅಂದ್ರೆ ಭೂಮಿ ಒಳಕ್ಕೆ ಇಳಿದು ಹೋಗುತ್ತೆ. ಬರೀ ಮಣ್ಣು ಇದ್ರೆ ಏನಾಗುತ್ತೆ ಅಂದ್ರೆ ಭೂಮಿ ಮೇಲೆ ನೀರು ಒಳಕ್ಕೆ ಹೋಗಲ್ಲ. ಭೂಮಿ ನೀರಿನ ಒಳಕ್ಕೆ ಹೋಗಿಲ್ಲ ಅಂತ ಅಂದ್ರೆ ಅಂತರ್ಜಲದ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ಅಂತರ್ಜಲ ಶೇಖರ ಆಗುವುದಿಲ್ಲ, ಭೂಮಿಯ ಒಳಗೆ ನೀರು ಶೇಖರ ಆಗಿರುವುದಿಲ್ಲ. ಆದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಕುಡಿಯ ನೀರಿನ ಸಮಸ್ಯೆ ಬರುತ್ತೆ. ಮತ್ತೆ ಮಾಲಿನ್ಯ ಅಂದ್ರೆ ಇದೆ. ಈಗ ನಾವು ಮನೆಯ ತ್ಯಾಜ್ಯಗಳನ್ನು ನದಿಗಳಿಗೆ ಬಿಟ್ರೆ, ಅಥವಾ ಉದ್ಯಮಗಳು, ಕಾರ್ಖಾನೆಗಳ ತ್ಯಾಜ್ಯಗಳನ್ನು ನದಿಗಳ ಮೇಲೆ ಬಿಟ್ರೆ ಅದು ಅದರಿಂದ ಏನಾಗುತ್ತೆ ಅಂದ್ರೆ ನೀರು ಮಲಿನ ಆಗುತ್ತೆ, ಅಥವಾ ಒಂದು ಹೊಗೆಯನ್ನು ಮೇಲೆ ಬಿಟ್ರೆ ಗಾಳಿ ಮಲಿನ ಆಗುತ್ತೆ. ಆ ತರ ಈಗ ಮಣ್ಣಿನ ಅವನತಿ ಅಂದ್ರೆ ಮಣ್ಣಿನ ಡಿಗ್ರೇಡೇಷನ್ ಅಂದ್ರೆ ಅದರ ಫಲವತ್ತತೆ ಎಲ್ಲ ಕಡಿಮೆ ಆಗುವಂಥದ್ದು. ಮಣ್ಣಿನ ಅವನತಿ, ಕನ್ನಡದ ಸರಿಯಾದ ಶಬ್ದ ಗೊತ್ತಿಲ್ಲ. ಹಾಗೆ ಅದು ಏನಾಗುತ್ತೆ ಅಂದ್ರೆ ಸರಿಯಾದ ಬಳಕೆ ಮಾಡಿಲ್ಲ ಅಂದ್ರೆ ಮಣ್ಣಿನ ಫಲವತ್ತತೆ ನಾಶ ಆಗಿ ಅದು ಕೃಷಿ ಮಾಡ್ಲಿಕ್ಕೆ ಅಸಾಧ್ಯ ಆಗ್ತದೆ.
ಮತ್ತೆ ಡಿಸ್ಟ್ರಕ್ಷನ್ ಆಫ್ ವೈಲ್ಡ್ ಲೈಫ್, ಅಂದ್ರೆ ಕಾಡುಗಳನ್ನು ಕಡಿತಾ ಹೋಗಿ ಆ ಥರ ಎಲ್ಲ ಮಾಡಿದ್ರೆ ಕಾಡು ನಾಶ ಆಗಿ ವನ್ಯ ಜೀವಿಗಳ ನಾಶ ಕೂಡ ಆಗುತ್ತೆ. ಇದೆಲ್ಲ ಏನಂದ್ರೆ ಒಂದು ಭೂಮಿಯ ಸಂಪನ್ಮೂಲಗಳನ್ನು ನಾವು ಉಪಯೋಗಿಸಿಕೊಳ್ತಾ ಹೋದಾಗೆ ಅದರಿಂದ ಆಗುವ ವ್ಯತಿರಿಕ್ತ ಪರಿಣಾಮಗಳು ಅಥವಾ ಋಣಾತ್ಮಕ ಪರಿಣಾಮಗಳು ಅಂತ ನಾವು ಹೇಳ್ಬೋದು. ಮುಂದೆ ಏನಂದ್ರೆ ಲ್ಯಾಂಡ್ ಡಿಗ್ರೇಡೇಷನ್. ಕನ್ನಡ ಶಬ್ದ ಭೂಮಿ ಅವನತಿ ಅಂತ ಹೇಳ್ತಾರೆ, ಆದ್ರೆ ಈಗ ಇದರ ಮುಖ್ಯ ಒಂದು ಡೆಫಿನೇಷನ್ ಅಂತ ಹೇಳೋದಾದ್ರೆ, ಅರ್ಥ ಹೇಳೋದಾದ್ರೆ, ಮಾನವ ಪ್ರೇರಿತ ಪ್ರಕ್ರಿಯೆಗಳಿಂದ, ಈಗ ನಾವು ಮಾನವ ಪ್ರೇರಿತ ಪ್ರಕ್ರಿಯೆಗಳಿಂದ ಯಾವುದು, ಅದೇ ನಾನು ಹೇಳಿದಾಗೆ ಮನೆ ಕಟ್ಟುವುದು, ಇಂಡಸ್ಟ್ರಿಗಳು ಇರುವಂಥದ್ದು, ಅಥವಾ ಕಾಡುಗಳನ್ನು ಕಡಿದು ಅದರಿಂದ ಏನಾದರೂ ನ್ಯೂಸ್ ಪೇಪರ್ ಅದನ್ನು ಉತ್ಪಾದನೆ ಮಾಡುವಂಥದ್ದು, ಅಥವಾ ಖನಿಜಗಳನ್ನು ತೆಗೆದು ಅದರಿಂದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಮಾಡುವಂಥದ್ದು, ಅಂಥದ್ದೆಲ್ಲ ಅಂದರೆ ಅಥವಾ ಮತ್ತೆ ನೀರನ್ನು ಉಪಯೋಗಿಸಿಕೊಳ್ಳುವಂಥದ್ದು, ಇವೆಲ್ಲ ಮಾನವನ ಪ್ರಕ್ರಿಯೆಗಳು ಅಥವಾ ಮಾನವ ಮಾಡುವ ಕ್ರಿಯೆಗಳು. ಇದರಿಂದ ಏನಾಗುತ್ತಂದ್ರೆ, ಈಗ ನಾವು ಕೃಷಿ ಮಾಡ್ತೇವೆ, ಕೃಷಿ ಕೂಡ ಒಂದು ಮಾನವನ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಇದರಿಂದ ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ. ಲ್ಯಾಂಡ್ ಡಿಗ್ರೇಡೇಷನ್ ಆಗೋದಂದ್ರೆ ಅದರ ಫಲವತ್ತತೆ, ಅದರ ಒಂದು ಮೌಲ್ಯ ಕಡಿಮೆ ಹೋಗುತ್ತೆ. ಅದು ಮತ್ತೆ ಕೃಷಿ ಮಾಡಲಿಕ್ಕೆ ಅದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಇದನ್ನು ನಾವು ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳೋದು. ಅಂದ್ರೆ ಅದು ಮುಂದೆ ಬಳಕೆಗೆ ಅಯೋಗ್ಯವಾಗಿ ಹೋಗುತ್ತೆ. ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಮುಂದೆ ಅದು ಬಳಕೆಗೆ ಅಯೋಗ್ಯ ಆಗಿ ಹೋಗುತ್ತೆ. ಅದನ್ನು ನಾವು ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಹೇಳೋದು. ಈಗ ಅದರ ಮಾಲಿನ್ಯದಿಂದ ಆಗ್ಬೋದು, ಅಥವಾ ನಮ್ಮ ಒಂದು ಅನಿಯಂತ್ರಿತ ಅಥವಾ ಅಸಮರ್ಪಕ ಅಥವಾ ಅವೈಜ್ಞಾನಿಕ ಕೃಷಿಯಿಂದ ಆಗ್ಬೋದು. ಇವುಗಳಿಂದ ಏನಾಗುತ್ತೆ ಅಂದ್ರೆ ಲ್ಯಾಂಡ್ ಡಿಗ್ರೇಡೇಷನ್, ಅಂದ್ರೆ ಅದು ಮುಂದೆ ಕೃಷಿಗೆ ಅಯೋಗ್ಯ ಆಗುತ್ತೆ ಅಥವಾ ಬಳಕೆಗೆ ಅದು ಸಂಪೂರ್ಣ ಅಯೋಗ್ಯ ಆಗುತ್ತೆ. ಇದನ್ನ ನಾವು ಹೇಳುವಂಥದ್ದು ಲ್ಯಾಂಡ್ ಡಿಗ್ರೇಡೇಷನ್. ಇದೆಲ್ಲ ಮಾನವನ ಏನೇನು ಬೇರೆ ಬೇರೆ ಕ್ರಿಯೆಗಳಿಂದಾಗಿ, ಮಾನವ ಪ್ರೇರಿತ ಅಂದ್ರೆ ಅದೇ ಬೇರೆ ಬೇರೆ ಕ್ರಿಯೆಗಳಿಂದ ಆಗುತ್ತೆ. ಕೃಷಿಯಿಂದ ಆಗ್ಬೋದು, ಅಥವಾ ಕಾರ್ಖಾನೆ ಸ್ಥಾಪಿಸುವಂತಾಗ್ಬೋದು. ಯಾಕಂದ್ರೆ ನಿಮಗೆ ತಿಳಿದಿರುವಂಥದ್ದು, ಯಾಕಂದ್ರೆ ನಾವು ಬದುಕಬೇಕಂದ್ರೆ ನಾವು ಪ್ರಕೃತಿಯಿಂದಲೇ ಎಲ್ಲಾ ವಸ್ತುಗಳನ್ನು ತೆಗೆದು ನಾವು ಬದುಕಬೇಕಾಗುತ್ತೆ. ಬರೀ ಇಲ್ಲ ಅಂದ್ರೆ ನಮ್ಗೆ ಬದುಕಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಏನಾಗುತ್ತೆ ಅಂದ್ರೆ ಈ ಅಸಮರ್ಪಕ ಬಳಕೆಯಿಂದಾಗಿ ಲ್ಯಾಂಡ್ ಡಿಗ್ರೇಡೇಷನ್ ಅದು ಉಂಟಾಗುತ್ತೆ. ಈ ಲ್ಯಾಂಡ್ ಡಿಗ್ರೇಡೇಷನ್ ಅಥವಾ ಭೂನಾಶ ಅಂತಂದ್ರೆ ಅದರ ಫಲವತ್ತತೆ ಅಥವಾ ಒಂದು ಬಳಕೆಗೆ ಅಯೋಗ್ಯವಾಗಿ ಹೋಗೋದಕ್ಕೆ ಏನ್ ಕಾರಣ, ಅಯೋಗ್ಯವಾಗೋದಕ್ಕೆ, ಭೂಮಿಯ ಬಳಕೆಗೆ ಅಯೋಗ್ಯವಾಗೋದಕ್ಕೆ ಕಾರಣ ಇದೆ. ಒಂದು ಕಾರಣ ಅಂದ್ರೆ ಡಿಫಾರೆಸ್ಟೇಷನ್. ಕಾಡುಗಳನ್ನು ಕಡಿಯೋದ್ರಿಂದ ಬಹಳ ದೊಡ್ಡ ಇದು ನಷ್ಟ ಇದೆ. ನಷ್ಟ ಏನಂದ್ರೆ ಎಲ್ಲಿ ಹಸಿರು ಇರುವುದಿಲ್ವೋ ಅಲ್ಲಿ ನೀರು ಭೂಮಿಯ ಒಳಕ್ಕೆ ಹೋಗುವುದಿಲ್ಲ. ಎಲ್ಲಿ ಹಸಿರು ಇಲ್ವೋ, ಎಲ್ಲಿ ಮರಗಿಡಗಳು ಹುಲ್ಲುಗಾವಲು ಇಲ್ವೋ ಅಲ್ಲಿ ನೀರು ಭೂಮಿ ಒಳಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಅಲ್ಲಿನ ಮಣ್ಣು ಏನಾಗುತ್ತೆ ಅಂದ್ರೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಅದು ಲ್ಯಾಂಡ್ ಡಿಗ್ರೇಡೇಷನ್ಗೆ ಕಾರಣ ಆಗ್ತದೆ. ಜೋರಾಗಿ ಮಳೆ ಬಂದ್ರೆ ಅಲ್ಲಿ ಮರಗಿಡಗಳು ಇಲ್ಲ ಅಂದ್ರೆ ಮಣ್ಣು ಕೊಚ್ಚಿಕೊಂಡು ಹೋಗುತ್ತೆ, ಅದ ಮೇಲಿನ ಪದರ ಪೂರ್ತಿ ಕೊಚ್ಚಿಕೊಂಡು ಹೋಗುತ್ತೆ. ಹಾಗಾಗಿ ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯನಾಶ ಆದ ಹಾಗೆ ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ. ಮತ್ತೊಂದೇನಂದ್ರೆ ಓವರ್ ಗ್ರೇಸಿಂಗ್. ಈಗ ಮಾನವನು ಕೆಲವು ಪ್ರಾಣಿಗಳನ್ನ ಸಾಕ್ತಾನೆ, ಕುರಿಗಳನ್ನು, ದನಗಳನ್ನು ಸಾಕ್ತಾನೆ. ಏನಾಗುತ್ತಂದ್ರೆ ಮಾನವನ ಉಪಯೋಗಕ್ಕಾಗಿ ಹೆಚ್ಚು ಹೆಚ್ಚು ಮೇಯಿಸ್ತಾ ಹೋಗ್ತಾರೆ. ಇದರಿಂದ ಒಂದೊಂದು ಪ್ರದೇಶದ ಏನ್ ಹೇಳ್ತಾರೆ ಅದು ಹಸಿರು ಕವಚ ಅದ್ರ ನಾಶವಾಗುತ್ತಾ ಹೋಗುತ್ತೆ. ಹಸಿರು ಕವಚ ನಾಶ ಆದಾಗೆ ಏನಾಗುತ್ತೆ, ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ. ಅತಿಯಾದ ಮೇಯಿಸುವಿಕೆ ಅಂದ್ರೆ ಪ್ರಾಣಿಗಳ ಮೇಯಿಸುವಿಕೆಯಿಂದಾಗಿ ಇದು ಆಗುತ್ತೆ. ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಏನಾಗುತ್ತೆ ಅಂದ್ರೆ ನಾವು ಒಂದು ಸುಸ್ಥಿರ ಕೃಷಿಯನ್ನು ಪಾಲನೆ ಮಾಡಬೇಕು. ಯಾಕಂದ್ರೆ ಈ ಕೆಲವು ಅವೈಜ್ಞಾನಿಕ ಕೃಷಿಯಿಂದಾಗಿ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ನಾಶ ಆಗುತ್ತೆ. ಎಷ್ಟೋ ವರ್ಷಗಳ ನಂತರ ಕೃಷಿಯನ್ನು ಮಾಡಿದ್ರೆ ಪುನಃ ಅದೇ ಪ್ರದೇಶದಲ್ಲಿ ಬೆಳೆ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಅದರ ಫಲವತ್ತತೆ ನಾಶ ಆಗಿ ಹೋಗುತ್ತೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರಗಳು ಇತ್ಯಾದಿಗಳು
ಮಣ್ಣಿನ ಫಲವತ್ತತೆಗೆ ನಾಶ ಆಗಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಅವೈಜ್ಞಾನಿಕ ಕೃಷಿ ವಿಧಾನಗಳಿಂದಾಗಿ ಕೂಡ ಲ್ಯಾಂಡ್ ಡಿಗ್ರೇಡೇಷನ್ ಆಗುತ್ತೆ. ಮನುಷ್ಯ ಏನು ಮಾಡ್ತಾನಂದ್ರೆ ಹೆಚ್ಚು ಹೆಚ್ಚು ಬೆಳಿಬೇಕಂತೇಳಿ ರಾಸಾಯನಿಕ ಗೊಬ್ಬರ ಇತ್ಯಾದಿಗಳನ್ನು ಹಾಕಿ ಕೃಷಿಯನ್ನು ಮಾಡುತ್ತಾನೆ. ಇದರಿಂದ ಏನಾಗುತ್ತೆ ಅಂದರೆ ಅದು ಒಂದೊಂದು ವರ್ಷ ಕಳೆದಂತೆ ಮಣ್ಣಿನ ಫಲವತ್ತತೆ ನಾಶ ಆಗುತ್ತಾ ಹೋಗುತ್ತೆ. ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಕೃಷಿ ಮಾಡಲಿಕ್ಕೇನೆ ಕಷ್ಟ ಆಗಿ ಹೋಗುತ್ತೆ. ಮತ್ತೆ ನಗರೀಕರಣ ಆದ ಹಾಗೆ ಅದು ಹಸಿರು ಕವಚ ನಾಶ ಆಗುತ್ತಾ ಹೋಗುತ್ತೆ. ಇದು ಎಲ್ರಿಗೂ ತಿಳಿದಿರುವಂಥದ್ದೇ. ನಗರೀಕರಣ ಹೆಚ್ಚೆಚ್ಚು ಆದ ಹಾಗೆ ಹಸಿರು ನಾಶ ಆಗುತ್ತಾ ಹೋಗುತ್ತೆ. ಕೈಗಾರೀಕರಣದಿಂದಲೂ ಅದೇ ಪರಿಣಾಮ ಬೀರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಹಸಿರು ಕವಚ ಹೋಗುತ್ತೆ. ಇದು ಹಸಿರು ಕವಚ ನಾಶ ಆದ ಹಾಗೆ ಲ್ಯಾಂಡ್ ಡಿಗ್ರೇಡೇಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಮುಖ್ಯವಾಗಿ ಬೇಕಾಗಿರುವಂಥದ್ದು ಹಸಿರು ಕವಚ, ಅಂದರೆ ಮರಗಿಡಗಳು, ಹುಲ್ಲುಗಾವಲುಗಳು ಹಸಿರು ಕವಚ ಭೂಮಿ ಮೇಲೆ ಇದ್ದರೆ ಲ್ಯಾಂಡ್ ಡಿಗ್ರೇಡೇಷನ್ ಆಗೋದು ಸಾಧ್ಯವಿಲ್ಲ. ಆದರೆ ಹಸಿರು ಕವಚ ಇಲ್ಲ ಅಂದರೆ ಲ್ಯಾಂಡ್ ಡಿಗ್ರೇಡೇಷನ್ ಖಂಡಿತ ಆಗುತ್ತೆ. ಅಂದರೆ ಲ್ಯಾಂಡ್ ಡಿಗ್ರೇಡೇಷನ್ ಈಗ ಇದರಿಂದ ಪರಿಣಾಮ ಏನಾಗುತ್ತೆ, ಇದು ಕಾರಣಗಳು. ಲ್ಯಾಂಡ್ ಡಿಗ್ರೇಡೇಷನ್ ಆದ್ರಿಂದ ಏನು ಪರಿಣಾಮ ಆಗುತ್ತೆ ಅದೇ ನಾನು ಈಗಾಗಲೇ ಹೇಳಿದಂತೆ ಭೂಮಿಯ ಪದರದ ಭೂಮಿ ಇರೋಷನ್, ಅದು ಸವಿದು ಹೋಗುತ್ತೆ. ಕಳೆದು ಹೋಗುವುದಂದ್ರೆ ಸವಿದು ಹೋಗುವುದು. ಅಂದರೆ ಜೋರಾಗಿ ಮಳೆ ಬಂದರೆ ಮೇಲ್ಪದರದ ನೀರು ಕೊಚ್ಚಿಕೊಂಡು ಹೋಗುತ್ತೆ, ಆ ಥರ ಆಗುತ್ತೆ. ಮತ್ತೆ ಡಿಫಾರೆಸ್ಟೇಷನ್ ಇಂದ ಇನ್ನೂ ಜಾಸ್ತಿ ಅರಣ್ಯನಾಶದಿಂದ ಇನ್ನೂ ಜಾಸ್ತಿ ಇದಾಗುತ್ತೆ. ಮತ್ತೆ ಹೈಡ್ರಾಲಜಿಕಲ್ ಕಂಡೀಷನ್, ಅಂದರೆ ಜಲವಿಜ್ಞಾನದ ಸ್ಥಿತಿ ಅಂದರೆ ನೀರಿನ ಶುದ್ಧತೆ, ಅದರ ಒಂದು ಹೇಳ್ತಾರೆ ಅದರ ಸ್ಟ್ರೆಂತ್, ಒಂದು ನೀರು ಕುಡಿಯೋದಕ್ಕೆ ಯೋಗ್ಯವಾಗುವಂಥ ನೀರು ಅಂಥದ್ದೆಲ್ಲ ಅದರ ಮೇಲೆ ಎಲ್ಲ ಪರಿಣಾಮ ಬೀರುತ್ತೆ. ಅದರ ಒಂದು ನೀರು ಖಾಲಿ ಬರೇ ಅದರಲ್ಲಿ ಒಂದು ಸ್ಟ್ರೆಂತ್ ಇರಬೇಕು, ಅದರ ಮಿನರಲ್ಸ್ ಎಲ್ಲ ಇರಬೇಕು. ಈ ಥರ ಲ್ಯಾಂಡ್ ಡಿಗ್ರೇಡೇಷನ್ ಆದರೆ ಮಿನರಲ್ಸ್ ಎಲ್ಲ ಇದು ನೀರಲ್ಲಿ ನಾಶ ಹೋಗುತ್ತೆ. ಅದರಿಂದ ಕುಡಿದ್ರೂ ಕೂಡ ಆರೋಗ್ಯಕ್ಕೆ ಅದು ಹಾನಿಕರ ಆಗುತ್ತೆ. ಮತ್ತು ಬೆಳೆಗಳಿಗೆ ಕೂಡ ಅದು ಏನು ಲಾಭವನ್ನು ತರೋದಿಲ್ಲ. ಅಂದರೆ ಅಂಥ ಪ್ರದೇಶದಲ್ಲಿ ನೀರು ಅಷ್ಟು ಒಂದು ಸ್ಟ್ರೆಂತ್ ಇಲ್ಲ, ಅದಕ್ಕೆ ಒಂದು ಮಿನರಲ್ಸ್ ಇಲ್ಲ, ಅಂದರೆ ಖನಿಜಗಳು ಇಲ್ಲ ಅಥವಾ ಏನೂ ಇಲ್ಲ ಅಂದರೆ ಅದು ಬೆಳಿಲಿಕ್ಕೆ ಕೂಡ ನೀರು ಅದು ಅಯೋಗ್ಯ ಆಗೋಗುತ್ತೆ. ಇಂಥ ಪರಿಸ್ಥಿತಿ ಬರುತ್ತೆ. ಮತ್ತು ಹುಲ್ಲುಗಾವಲು ನಾಶ ಹೇಗೆ ಆಗುತ್ತೆ ಅಂದರೆ ಮಣ್ಣು ಕೊಚ್ಚಿಕೊಂಡು ಹೋದ ಹಾಗೆ ಅಲ್ಲಿ ಏನಾಗುತ್ತೆ ಅಂದರೆ ಹುಲ್ಲು ಪುನಃ ಬೆಳಿಲಿಕ್ಕೆ ಅವಕಾಶ ಸಿಗುವುದಿಲ್ಲ. ಇದರಿಂದ ಡಿಸ್ಟ್ರಕ್ಷನ್ ಆಫ್ ಗ್ರಾಸ್ ಲ್ಯಾಂಡ್. ಹಾಗಾದರೆ ನಾವು ಏನು ಮಾಡ್ಬೋದು? ಇದನ್ನು ನಿಯಂತ್ರಿಸಲು, ಈಗ ಲ್ಯಾಂಡ್ ಡಿಗ್ರೇಡೇಷನ್ ನಿಯಂತ್ರಿಸಲು ಏನು ಮಾಡ್ಬೋದು, ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ.